ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಬಿಸಿಲು ಅಂದರೆ ಮಳೆ 2 ದಿನ ಬಂದು ಸ್ಟಾಪ್ ಆಗಿಬಿಡ್ತು, ಮತ್ತು ಮಳೆ ಬರಲೇ ಇಲ್ಲ. ಮಳೆ ಬಂದಿರೋದಕ್ಕೆ ಫುಲ್ ಮನೆಯೆಲ್ಲ ಕಾವಿರುತ್ತೆ. ಸಖತ್ ಬಿಸಿಲು, ಸಖತ್ ಶೆಕೆ, ಫುಲ್ ಸ್ವೆಟ್ ಆಗ್ತಾ ಇರ್ತೀವಿ. ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಅರುಣ್ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಅರುಣ್ ಐಸ್ ಕ್ರೀಮ್ ತಂದಿದ್ದಾರೆ. ಐಸ್ ಕ್ರೀಮ್ ನೀವು ತಿನ್ನಲ್ವಾ ಐಸ್ ಕ್ರೀಮ್? ಎರಡೆರಡು ತಂದಿದ್ದೀರಲ್ಲ. ಹಿಂಗೆ ದಿಸ್ ಇಸ್ ಪರ್ಫೆಕ್ಟ್. ಹಾಂ, ಎರಡೆರಡು ತಂದಿದ್ದೀರಲ್ಲ. ಐಸ್ ಕ್ರೀಮ್ ನಾನೆಲ್ಲ ತಿನ್ನಲ್ಲ, ನಿಮ್ಗೆ ತಂದಿರ್ತೀನಲ್ಲ. ಹೆಂಗಿದ್ರು ನೀವು 2 ಸ್ಪೂನ್ ತಿನ್ನಿಸ್ತೀರಾ. ಹ್ಯಾಪಿ ವಿತ್ ಇಟ್. ಸಾಕಾ ಫ್ರೆಂಡ್ಸ್? ಇವ್ರಿಗೆ ತಗೊಳ್ಳೆ, ನನಗೆ ಅಮ್ಮಂಗೆ ಇಬ್ರಿಗೆ ಮಾತ್ರ ತಂದುಕೊಟ್ಟಿದ್ದಾರೆ. ಇವ್ರಿಗೆ ಐಸ್ ಕ್ರೀಮ್ಸ್ ಎಲ್ಲ ಇಷ್ಟ ಇಲ್ಲ. ಮತ್ತು ಇನ್ನೇನು ಇಷ್ಟ ನಿಮಗೆ? ಇಷ್ಟ ನಿಮಗೆ? ನಮಗೆ ಬಿರಿಯಾನಿ. ಬುಟ್ಟಿ ಈಗ ತಿನ್ನಲ್ಲ, ಬಿರಿಯಾನಿ ತಿನ್ನಂಗಿಲ್ಲ. ಅದು ಬುಟ್ಟಿ ಬೇರೆ ಏನು ಹೇಳಿ. ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ನನಗೂ ಈ ಥರ ಐಸ್ ಕ್ರೀಮ್ಸು ಚಾಕ್ಲೇಟ್ಸ್ ಅಂದರೆ ಅಷ್ಟೊಂದು ಏನು ಕ್ರೇಜ್ ಇಲ್ಲ ನನಗೆ. ಸಮ್ಮರ್ ಅಲ್ವಾ ಅಂತ ತಿಂತಾಯಿದ್ದೀನಿ. ಬಟ್ ಆ್ಯಂಡ್ ನಾನ್ ವೆಜ್ ಇಲ್ಲದೆ ಇರೋದಕ್ಕೆ ಆಲ್ಟರ್ನೇಟಿವ್ ಆಗಿ ಮೊನ್ನೆ ತಂದಿದ್ನಲ್ಲ ಆ ಐಸ್ ಕ್ರೀಮ್ ಕೇಳಿದೆ, ಇಲ್ಲಿ ಹೋಗಿರ್ಲಿಲ್ಲ, ಈ ಕಡೆ ಹೋಗಿದ್ದೆ. ಬ್ಲ್ಯಾಕ್ ಕರೆಂಟು ಅದು ಇರೋ ಥರ ನಾನು ಬಿಟ್ಕೊಂಡು ನೋಡಿದೆ, ಅಲ್ಲಿ ಇರಲಿಲ್ಲ. ಸೂಪರ್ ಮಾರ್ಕೆಟ್ಗೆ ಹೋಗಿದ್ರಾ? ಸೂಪರ್ ಮಾರ್ಕೆಟ್ ಅಲ್ಲ, ಅಲ್ಲಿ ಅಂಗಡಿ. ಇಲ್ಲಿ ಡೈರಿ ಇಲ್ಲ, ಅವತ್ತು ತಂದಿದ್ದು ನಾವು. ಇಲ್ಲ, ಅದು ಕೆಳಗಡೆ ಇಲ್ಲಿ ಹೊಸ ಸೂಪರ್ ಮಾರ್ಕೆಟ್ ಅಲ್ಲಿ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಚೆನ್ನಾಗಿತ್ತು. ಬ್ಲ್ಯಾಕ್ ಕರೆಂಟ್ ಸಕ್ಕತ್ತಾಯಿತು. ಕೇಳಿದೆ, ಅದಿರಲಿಲ್ಲ. ಇದು ಚೆನ್ನಾಗಿದೆ, ಏನಿಲ್ಲ. ಅರುಣ್ ಐಸ್ ಕ್ರೀಮ್ ಅದು ಅದರಷ್ಟು ಮಜಾ ಕೊಡ್ತಲ್ಲ. ಫ್ಲೇವರ್ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ. ಇದು ಪ್ಲೇನ್ ಐಸ್ ಕ್ರೀಮ್. ಯಾ ಬೇಬಿ ಯಾ. ವಾಟ್ ನೆಕ್ಸ್ಟ್ ಪ್ಲ್ಯಾನ್? ಈಗ ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಈಗ ಆ್ಯಕ್ಚುಲಿ ನಮ್ಮ ರಕ್ಷಿತಾ ಅವರು ನಾನು 4-5 ದಿನದಿಂದ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಅವ್ರಿಗೊಂಥರ ಗರಂ ಆಗಿಬಿಟ್ಟಿದ್ದಾರೆ, ಫ್ರಸ್ಟ್ರೇಷನ್ ಆಗಿದ್ದಾರೆ. ಸೊ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಶಾಂತವಾಗಿ ಕರ್ಕೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ. ಸೊ ಒಂದು ರೌಂಡ್ ಹೊರಗಡೆ ಹೋಗಲೇಬೇಕು ಇವತ್ತು ನಾಳೆ ಹೇಗಿದ್ರು ಸಂಡೇ. ಸೊ ಇವತ್ತು ನಾಳೆ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರೋದು. ರೆಡಿಯಾಗಿ ಮತ್ತೆ ಈಗ ರೆಸ್ಟ್ ಗಿಸ್ಟ್ ಮಾಡಿಬಿಟ್ಟು ಈ ಬಿಸಿಲು. ಹೌದಾ? ಎಷ್ಟೊತ್ತಿಗೆ ಬಂದಿದ್ದೀರಾ ಡ್ಯೂಟಿಯಿಂದ? ನಾನು ಬಂದಿರೋದು 4 ಗಂಟೆ. ಇಲ್ಲ ಫ್ರೆಂಡ್ಸ್, 1 ಗಂಟೆಗೆ ಡ್ಯೂಟಿಯಿಂದ ಚೆಕ್. ಇವೆಲ್ಲ ಸುಮ್ಮನೆ ವೇಸ್ಟ್ ಮಾಡಿ ಟೈಮ್ನ. ಫ್ರೆಂಡ್ಸ್ ಏನಂದರೆ 12ವರೆಗೆ ಚೆಕ್ ಹಾಕೊಂಡು ಬಂದಿದ್ದಾರೆ. ಹಲೋ ಗಾಯ್ಸ್, ಈವ್ನಿಂಗ್ ರೈಡ್ ಹೋಗ್ತಾ ಇದ್ದೀವಿ ನಾವು. ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಿಜ, ಇದು ಅಷ್ಟೊತ್ತಾಗಿದೆ ಗೊತ್ತಾಗಿಲ್ಲ. ಹೌದು, ನಾವು ಒಂದು 5 ಗಂಟೆಗೆ ಹೊರಟ್ಬಿಡೋಣ ಸ್ವಲ್ಪ ಹೊರಗಡೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಎದೋಳಷ್ಟರಲ್ಲಿ 5:15, 5:45 ಹೋಗಿದೆ. ಇವಾಗ ಆಲ್ಮೋಸ್ಟ್ 6:15. ನಾವು ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಷ್ಟರಲ್ಲಿ 6:15 ಆಗಿದೆ. ಈಗ ಏನಂದರೆ, ಹಲೋ ಗಾಯ್ಸ್, ಈವ್ನಿಂಗ್ ರೈಡ್ ಹೋಗ್ತಾ ಇದ್ದೀವಿ. ಚೆನ್ನಾಗಿ ನಿದ್ದೆ ಮಾಡಿದ್ವಿ. 5 ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಚ್ಚರ ಆಗಿದೆ 5:30 ಆಗೋಯ್ತು. ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ವಿ. ಸ್ವಲ್ಪ ತುಂಬ ಬಿಸಿಲಿತ್ತು ಇವತ್ತು. ಇವಾಗ ನೋಡಿ ಎಷ್ಟೊಂದು ಕ್ಲೌಡಿ ಆಗಿ ಹೋಗಿದೆ ಅಲ್ವಾ. ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟರಲ್ಲಿ ಹಾಗೆ ಹೋಯ್ತು 6:15. ಏನಂದರೆ ಸ್ವಲ್ಪ ಡ್ರೆಸ್ಸು ಸ್ವಲ್ಪ ಸ್ಟಿಚ್ ಕೊಡಬೇಕಿತ್ತು, ಅದಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲ ಅಂದಿದ್ರೆ ಹೊರಗಡೆ ಹೋಗೋ ಪ್ಲ್ಯಾನ್ ಏನಾದರೂ ಒಂದು ರೀಸನ್ ಅಷ್ಟೇ ಅಲ್ವಾ. ಏನಾದರೂ ಒಂದು ರೀಸನ್ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸ್ವಲ್ಪ ಏನಂದರೆ ಟಾಪ್ನ ಟೈಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ತೊಗೊಂಡು ಹೋಗೋಣ. ಮಾಡೋ ಕೆಲಸ ಏನೇನು ಪೆಂಡಿಂಗ್ ಇದೆ ಅದೆಲ್ಲ ಮುಗಿಸೋಣ ಅಂತ ಅಂದ್ಕೊತಾ ಇದ್ದೆ. ಮತ್ತು ನಾಳೆ ಸಂಡೇನೂ ಡ್ಯೂಟಿನೇ ಹಿಂಗೆ. ಫುಲ್ ಬಿಸಿ ಇದ್ದಾರೆ, ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಡ್ರೈವಿಂಗಲ್ಲಿ. ಅದು ಹೇಳ್ಬೇಕಲ್ವಾ, ಡ್ರೈವಿಂಗಲ್ಲಿ ಬ್ಯುಸಿ ಆಗಿದ್ದಾರೆ ಗೈಸ್. ಮತ್ತೆ ಆದರೂ ಅಲ್ಲಿ ಆ ಕಡೆ ಇಡ್ಲಿ ತಿಂದ್ವಲ್ಲ, ಸಖತ್ತಾಗಿತ್ತಲ್ವಾ. ನಾನೇನೋ ಬರ್ದವ್ರು ನೋಡಿ, ಅಲ್ಲಿ ಬರುವಾಗ ಯಾರಿಗೂ ಹೇಳ್ದೆ ಬರ್ತೀವಿ, ಹೋಗುವಾಗ ಯಾರಿಗೂ ಹೇಳ್ದೆ ಹೋಗ್ತೀವಿ, ಇಷ್ಟೇ ಜೀವನ ಅಂತ ಯಾರೋ ಕಾರಲ್ಲಿ ಬರ್ದಿದ್ದಾರೆ. ಫೋಟೋ ಹಾಕ್ಸ್ಕೊಂಡಿದ್ದಾರೆ. ಈ ರೋಡಲ್ಲಿ ಹೋಗ್ತಾ
ಇದ್ವಿ ಇವತ್ತು ರಮ್ಯಕ್ಕ ನವೀನ್ ಅಣ್ಣವರೆಲ್ಲ ಯಾವತ್ತು ಹೋಗ್ತಾ ಇದ್ವಿ. ದರ್ಶನ್ ತಮ್ಮ ಮತ್ತೆ ಅವ್ರ ವೈಫ್ ನಡ್ಕೊಂಡು ಹೋಗ್ತಾ ಇದ್ವಿ, ವಾಕ್ ಮಾಡ್ತಾ ಇದ್ರು ಈ ಕಡೆ ನೋಡಿದ್ವಿ. ದರ್ಶನ್ ಅವ್ರನ್ನ ಇಲ್ಲೇ 2-3 ಸಲ ಕಾರಲ್ಲಿ ಓಡಿಸ್ಕೊಂಡು ಹೋಗ್ಬೋದು. ಹೌದಾ? ಈ ರೋಡಲ್ಲೇನಾ? ಸಿದ್ಧಾರ್ಥಲ್ಲಿ ಆಕ್ಚುಲಿ ಅವ್ರು ಇರೋದು ಸಿದ್ಧಾರ್ಥಲ್ಲಿ ರೋಡಲ್ಲೇ ಅವ್ರ ಮನೆ ಇರೋದು. ಸೊ ನಾವು ಇಲ್ಲೇ ಓಡಾಡ್ತಿರ್ತೀವಲ್ಲ. ಸೊ ನಾನು 2 ಸಲ ಅವರು ಲ್ಯಾಂಬೋರ್ಗಿನಿಗೆ ಒಂದ್ಸಲ ಹೋಗೋದು ನೋಡಿದ್ದೀನಿ, ಇನ್ನೊಂದು ಗಾಡಿ ಯಾವುದೋ ಒಂದ್ಸಲ ಹೋಗೋದು ನೋಡಿದ್ದೀನಿ. ಹಂಗೆ ಅವತ್ತು ಗಂಡ ಹೆಂಡತಿ ಇಬ್ರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡಿ. ನಿಮ್ಮ ಫೇವ್ರೇಟಾ ದರ್ಶನ? ಫೇವ್ರೇಟ್ ಅಂತ ಇಲ್ಲ, ಏನಿಲ್ಲ. ಫೇವ್ರೇಟ್ ಹೀರೋ ಅಂತ ಯಾರು ಇಲ್ಲ. ಯಾರು ಇಲ್ಲ. ಯಾವ ಫಿಲಮ್ ಚೆನ್ನಾಗಿದೆ ಆ ಫಿಲಮ್ ತಗೊಂಡು ಹೋಗಿ ನೋಡ್ತೀವಿ ಅಷ್ಟೇ. ಈ ಕೇಡಿ ಮೂವಿ ರಿಲೀಸ್ ಆಗಿದೆ, ಹೋಗ್ಬೇಕು ಅನಿಸ್ತಾ ಇದೆಯಾ? ಹೌದು, ಹೋಗ್ಬೇಕು ಅನಿಸ್ತಿದೆ, ಹೋಗೋಣ. ಇವತ್ತೇ ಪ್ಲಾನ್ ಇತ್ತು ಗೈಸ್, ಬರೋದು ಏನಿಲ್ಲ. ಮುಂದೆ ಹಾಕಿದ್ದು ನಾಳೆ ಲೇಟ್ ಆಗುತ್ತೆ ಹೋದ್ರೆ ಅಂದ್ಬಿಟ್ಟು. ಏನು ಇವಾಗ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ರಕ್ಷಿತ್ ಅವ್ರು ನಾಳೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ಅಂದರೆ ಈಗಲೇ 6 ಕಾಲಾಗಿ ಹೋಗಿದೆ. ಈಗ ಹೋಗಿ ನಾವು ಫಿಲಮ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10 ಗಂಟೆನೇ ಆಗೋಗುತ್ತೆ. ಅದಕ್ಕೆ ನಾಳೆ ಸಂಡೇ ಅಲ್ವಾ, ಸಂಡೇ ಏನು ಮಾಡಬೇಕು, ಸಂಡೇನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಹಾಗೆ ಫ್ರೆಂಡ್ಸ್, ಹೋಗ್ತಾ ಸ್ವಲ್ಪ ಚಳಿ, ಇವಾಗ ವೆದರ್ ಸ್ವಲ್ಪ ಕೋಲ್ಡ್ ಇತ್ತಲ್ವ, ಈವ್ನಿಂಗು ಮಳೆ ಬರೋ ಥರ ಒಂದು 3-4 ದಿನದಿಂದ ಫುಲ್ ಗಾಳಿ ಮಳೆ ಆ ಥರ ಬರ್ತಾಯಿದೆ. ಇವತ್ತು ಮೇ ಬಿ ಮಳೆ ಬರ್ಬೋದು ಏನೋ ಗೊತ್ತಿಲ್ಲ. ಬಟ್ ಸಖತ್ ವೆದರ್ ನೋಡ್ತಾ ಇದ್ರಲ್ಲ, ಸ್ವಲ್ಪ ಗಾಳಿ ಬೀಸ್ತಾಯಿತ್ತು. ಬಿಸಿ ಬಿಸಿ ಏನಾದರೂ ಸ್ಪೈಸಿಯಾಗಿ ತಿನ್ನೋಣ ಅಂತ ಮಸಾಲೆ ಪುರಿ ತಿನ್ನೋಕೆ ಬಂದ್ವಿ. ಆ್ಯಕ್ಚುಲಿ ಮಸಾಲೆ ಪುರಿ ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಬಟ್ ಕೆಲವೊಂದು ಕಡೆ ಚೆನ್ನಾಗಿರುತ್ತೆ. ಮುಂಚೆ ಒಂದು ಸಲ ತಿಂದಿದ್ವಿ, ಅದಕ್ಕೆ ಬಂದ್ವಿ. ಏನಂದರೆ ಒಂದ್ಸಲ 2 months ಬ್ಯಾಕ್ ನಾನು ಸೌಮ್ಯಕ ಮತ್ತು 3 ಜನ ಇಲ್ಲ ಹೊರಗಡೆ ಬಂದು ಸೌಂಡ್ ಕೇಳಿಸಿಲ್ಲ, ಮತ್ತೆ ಹೇಳಿ ಕರೆಕ್ಟಾಗಿ. ಗೈಸ್, ಏನಂದರೆ ನಾನು ಸೌಮ್ಯಕ ಮತ್ತು ಇವರು 3 ಜನ ಲಾಸ್ಟ್ ಟೈಮ್ ಒಂದ್ಸಲ 2 months ಬ್ಯಾಕ್ ಏನಕ್ಕೂ ಬಂದಿದ್ವಿ, ಅವಾಗ ತಿಂದಿದ್ವಿ. ಅದು ಸಖತ್ ಇಷ್ಟ ಆಗಿತ್ತು ಟೇಸ್ಟು. ಈ ಥರ ಮಸಾಲೆ ಪುರಿ ಗ್ರೀನ್ ಫುಲ್ ಗ್ರೀನ್ ಈ ಥರ ಇದ್ದರೆ ಸಖತ್ ಇಷ್ಟ ಚೆನ್ನಾಗಿರುತ್ತೆ. ಬಟ್ ರೆಡ್ ಇದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಅದಕ್ಕೆ ಒಂದು 2-3 ಸಲ ನೆನೆಸ್ಕೊಂಡಿದ್ವಿ ಇಲ್ಲಿಗೆ ಹೋಗೋಣ ಅಂತ. ಬಟ್ ಆಗಿರಲಿಲ್ಲ. ಅಲ್ಲೇ ಬಂಗಾರಪೇಟೆ ಅಲ್ಲೇ ಹತ್ರ ಯಾವ್ದು ಇರುತ್ತೆ ಅದು ತಿನ್ಕೋತಾ ಇದ್ವಿ. ಇದು ನೆನೆಸ್ಕೊಂಡು ತಿಂತಾ ಇರೋದು ಚೆನ್ನಾಗಿರುತ್ತೆ ಅಂತ, ಟೇಸ್ಟ್ ಸೂಪರಾಗಿರುತ್ತೆ. ಇದು ಆ್ಯಕ್ಚುಲಿ ಎಲ್ಲಿರೋದು ಅಂದರೆ ಗಾಯತ್ರಿಪುರಂ ಚರ್ಚ್ ಅಂತ ಇದೆ, ಆ ರೋಡಲ್ಲಿ ಇದೆ. ಗಾಯತ್ರಿಪುರಂ ರೋಡಲ್ಲಿ ನಾನು ಆದರ್ಶ್ ಜೊತೆ ಜಾಸ್ತಿ ಇದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ಇಲ್ಲಿ ಬರ್ತಿದ್ವಿ ತಿನ್ನೋಕ್ಕೆ. ಅವ್ರ ಮನೆ ಇಲ್ಲಿಂದ ಹೋಗಿ ಸ್ಟ್ರೈಟ್ ಒಂದು 20 ದೂರ ಅವ್ರ ಮನೆ ಇದೆ. ನೋಡಿ ಗೈಸ್, ನಮ್ಮ ಮನೇಲಿ ಎಷ್ಟೊಂದು ಇರುವೆಗಳು ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಅಲ್ಲಿ ಏನೋ ಲಕ್ಷ್ಮಣ ರೇಖೆ ಬರ್ತಿದ್ರು ಅಮ್ಮ, ಇವಾಗ ಒಳಗೆಲ್ಲ ಬಂದ್ಬಿಟ್ಟಿದೆ. ಇನ್ನೇನು ಸಾಯೋ ಟೈಮಿಗೆ ಬಂದಿದೆ ಇರುವೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕತ್ಲೆಗೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಓಡಾಡ್ತಾ ಇದೆ. ಇಲ್ಲಿ ಅಯ್ಯೋ ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಬೆಳಿಗ್ಗೆ ಅಷ್ಟೆಲ್ಲ ಸತ್ತೋಗಿರುತ್ತಾ? ಎಷ್ಟು ದಪ್ಪದಿದೆ ಅಲ್ವಾ? ಹೌದು, ಎಲ್ಲ ತೂತು ಮಾಡಿ ಏನಂತಾರಲ್ಲ, ಮನೆ ಕಟ್ಟೋದಲ್ಲ, ಮನೆ ಮೇಂಟೈನ್ ಮಾಡೋದು ಕಷ್ಟ ಅಂತ. ಹಂಗೆ ಅಲ್ಲಿ ಸೋಲಾರ್ ರೆಡಿ ಮಾಡಿಸೋ, ಇಲ್ಲಿ ನೀರು ಕಮ್ಮಿ ಬರ್ತಿದ್ದೆ, ಬ್ಯಾಕ್ ಕೊಡಿಸೋ ತಾಸಿಗೆ, ಆಮೇಲೆ ಪೇಂಟ್ ಮಾಡಿಸೋ. ಪೇಂಟ್ ಅದು ಮಾಡಿಸ್ಲೇಬೇಕು, ಇಲ್ಲ ಮನೆ ಮೇಂಟೈನ್ ಮಾಡೋಕ್ಕಾಗುತ್ತಾ? ಇರೋದು ಮನೆ ಕಟ್ಟೋದಲ್ಲ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಮಾಡ್ಕೋಬೇಕು ಅಂತ. ಹೌದು, ಟ್ಯಾಂಕ್ ಕ್ಲೀನ್ ಮಾಡಿಸೋ, ಸಂಪ್ ಕ್ಲೀನ್ ಮಾಡಿಸೋ. ಇವರು ಗಾಳಿಲಿ ಹಾಡು ಹೇಳ್ತಾ ಇದ್ರೆ ಯಾವ ಸಾಂಗು? ಬಂಗಾರದ ಬೊಂಬೆ ನನ್ನ. ಯಾಕೆ ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಕತ್ಲೆ ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಹೌದು, ಇಷ್ಟನೇ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀವಿ ಸಾಂಗ್. ಹೌದಾ? ಏನು ಗಾಳಿ ನೋಡಿ. ಈಗ ಯಾರ್ಯಾರು ಸಾಂಗ್ ಅಂದ್ರೆ ಇಷ್ಟ ನನಗೆ? ಇವ್ರದ್ದು ಅಂತೇನಿಲ್ಲ, ಎಲ್ಲರೂ ಇಷ್ಟನೇ, ಚೆನ್ನಾಗಿದ್ರೆ ಚಂದ ಅಷ್ಟೇ. ಫೇವ್ರೇಟ್ ಹೀರೋ ಅಂತ ಏನು ಹೇಳಲಿಲ್ಲ ನೀವು? ಇಲ್ಲ, ಇವ್ರ ಫೇವ್ರೇಟ್ ಹೀರೋ ಯಾರಂದ್ರೆ ಡಿ ಬಾಸ್.
ಹೌದು, ದಿ ಬಾಸ್. ಡಿ ಬಾಸ್ ಯುವರ್ ಫೇವ್ರೆಟ್ ಹೀರೋ. ನಮಗೆ ಅದೇ ಥರ ನೋಡಿ ಮಾರ್ಕ್ ಹಂಗೆ ಉಳ್ಕೊಬಿಡ್ತಲ್ಲ. ನೋಡಿ ಗಾಯ ಮಾಡ್ಕೊಂಬಿಟ್ಟಿದ್ದಾರೆ ನೆನ್ನೆ ಹೋಗಿ. ನೆನ್ನೆ ಏನಾಯಿತು ಅಂದರೆ ಫ್ರೆಂಡ್ಸ್, ರಮ್ಯಕ್ ಅವ್ರ ಮಾಡಿದ್ವಲ್ಲ ಸಂಜೆ ಈವ್ನಿಂಗು, ಇವರು ಡ್ಯೂಟಿಗೆ ಮತ್ತೆ ಹೋದ್ರು ಅಂತ ಹೇಳಿದ್ನಲ್ಲ, ಅವಾಗ ಬಾಳೆಹಣ್ಣು ಕೊಟ್ಟರು ರಮ್ಯಕ್ಕ. ಅದನ್ನು ಡಸ್ಟ್ಬಿನ್ಗೆ ಹಾಕಿ ಕಿಚನಿಗೆ ಹೋದೆ. ಆ ಸಿಂಕ್ ಮೇಲೆ ಒಂದು ಕಬೋರ್ಡ್ ಇದೆ, ನಾನು ಮೇಲೆ ನೋಡಲಿಲ್ಲ. ಫಾಸ್ಟಾಗಿ ಯಾವುದೋ ಒಂದು ಫಾಸ್ಟಾಗಿ ಹೋದ್ನಲ್ಲ, ಅದು ವಾರ್ಡ್ರೋಬ್ ಇರುತ್ತಲ್ಲ, ಪಟ್ ಅಂತ ಹೊಡ್ಸ್ಕೊಬಿಟ್ಟೆ. ಅದು ಮಾರ್ಕು ಹಂಗೆ ಉಳ್ಕೊಬಿಡ್ತು. ಯಾರು ಕುರುಪ ಮನೇಲಿ, ನಿಮ್ಮ ಮನೆಗೆ ಹೋದ್ರೆ ಯಾರಿದು ಕುರುಪ ಕೊಟ್ಟು ಕಳ್ಸೋದು. ಹೌದು. ಓಕೆ ಫ್ರೆಂಡ್ಸ್, ಮಲ್ಕೊಳ್ಳೋ ಟೈಮ್ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.